ಆಕೆ ಬಂದಿದ್ಲು ಮನೆಗೆ. ನನಗಂತೂ ಅದು ಸರ್ಪ್ರೈಸ್ ಆಗೇ ಇತ್ತು. ಅವಳು ಮನೆಗೆ ಬಂದಿದ್ದು ಗೊತ್ತಿರಲಿಲ್ಲ ಮನೆವರೆಗೂ ಬರ್ತಾರೆ ಅಂತೇಳಿ. ಬಟ್ ಮನೆವರೆಗೂ ಬಂದು ಕೇಕ್ ತೊಗೊಂಬಂದು ಕಟ್ ಮಾಡಿಸಿ ಇಲ್ಲೊಂದು ಗಿಫ್ಟ್ ಬೇರೆ ಕೊಟ್ಟಿದ್ದಾಳೆ. ಒಂದು ಗಿಫ್ಟ್ ಕೊಟ್ಟು ಆಮೇಲೆ ನಾನೇ ಅವಳನ್ನ ಬಸ್ ಸ್ಟಾಪಿಗೆ ಡ್ರಾಪ್ ಮಾಡಿದೆ. ಆಮೇಲೆ ಟಿಫನ್ ಎಲ್ಲ ಮಾಡಿಕೊಂಡ್ಲು. ಅದಾದಮೇಲೆ ನಾನೇ ಬಸ್ ಸ್ಟಾಪಿಗೆ ಡ್ರಾಪ್ ಮಾಡಿ ಆಮೇಲೆ ನಾನು ಕಾಲೇಜಿಗೆ ಹೋದೆ. ಕಾಲೇಜಿಗೆ ಹೋದರೆ ಓ ಮೈ ಗಾಡ್, ಕಾಲೇಜಲ್ಲಿ ಇನ್ನೊಂದು ಸರ್ಪ್ರೈಸು. ಆ್ಯಕ್ಚುಲಿ ನಾನು 2 ಕಾಲೇಜಲ್ಲಿ ವರ್ಕ್ ಮಾಡ್ತಿರೋದು. ಸೊ ಇನ್ನೊಂದು ಕಾಲೇಜಿಗೆ ಹೋಗಿದ್ದೆ. ಅಲ್ಲಿನ ಕಾಲೇಜಲ್ಲೂ ಕೂಡ ಆ ಮಕ್ಕಳು ಬರ್ಡೇ ಸೆಲೆಬ್ರೇಟ್ ಮಾಡಿದ್ರು. ಒಂಥರ ತುಂಬ ಡಿಫ್ರೆಂಟ್ ಆಗಿತ್ತು. ಈ ಸಲದ ಬರ್ಡೇ ಅಂತೂ ತುಂಬ ಅಂದರೆ ತುಂಬಾ ಡಿಫ್ರೆಂಟ್ ಆಗಿತ್ತು. ನನ್ನ ಬರ್ಡೇನ ಆ ಮಕ್ಕಳು ಅವ್ರ ಬರ್ಡೇ ಥರ ಸೆಲೆಬ್ರೇಟ್ ಮಾಡಿದ್ರೆ ಅಷ್ಟು ಖುಷಿಯಾಗಿದ್ವು ಆ ಮಕ್ಕಳು. ಅದೊಂಥರ ಅವ್ರು ಖುಷಿಯಾಗಿದ್ರಲ್ಲ, ಸೊ ಅದು ನನಗೊಂಥರ ಖುಷಿ ಕೊಡ್ತು. ಆ ಮಕ್ಕಳಿಗೂ ನನಗೂ ಇರೋಂತಹ ಒಂದು ಲವ್ ಆ್ಯಂಡ್ ಅಫೆಕ್ಷನ್ ಇರಬಹುದು. ಅದು ಪದಗಳಲ್ಲಿ ಹೇಳೋಕ್ಕೆ ಸಾಧ್ಯ ಇಲ್ಲ. ವರ್ಡ್ ಕೆ ನಾಟ್ ಡಿಸ್ಕ್ರೈಬ್ ದಟ್ ಬಾಂಡಿಂಗ್ ಅಂತಾರಲ್ಲ, ಹಾಗೆ